ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಜೊತೆಗಿರೆಂದ ಸರ್ವಜ್ಞ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಂದೀಪ್. ವಿಶ್ವಕ್ಕೆ ಸನಾತನ ಧರ್ಮದ ಅಮೂಲ್ಯ ಕೊಡುಗೆ ಎಂದರೆ ಅದುವೇ ಗುರು ಶಿಷ್ಯರ ಪರಂಪರೆ. ಭಾರತೀಯ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರ ಸಂಬಂಧಕ್ಕೆ ವಿಶೇಷವಾದ ಮಹತ್ವದ ಸ್ಥಾನವಿದೆ. ಆಚಾರ್ಯ ದೇವೋಭವ, ಹರಮುನಿದರು ಗುರು ಕಾಯುವನು ಎನ್ನುವ ಉಕ್ತಿಯಂತೆ ದಾಸರೂ ಹೇಳುವ ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಇವೆಲ್ಲವೂ ಗುರುವಿನ ಮಹತ್ವವನ್ನು ವಿವರಿಸುತ್ತವೆ. ನಮ್ಮಲ್ಲಿನ ಅಂಧಕಾರದ ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಬೀರಿ ಹೊಸ ಚೈತನ್ಯವನ್ನು ತುಂಬಿದಂತಹ ಗುರುಗಳಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ಉದಾಹರಣೆಗೆ ಏಕಲವ್ಯ, ಸಂತ ಶಿಶುನಾಳ ಶರೀಫರು, ಪುರಂದರದಾಸರು, ಸ್ವಾಮಿ ವಿವೇಕಾನಂದರು ಹೀಗೆ ಹಲವು ಮಹನೀಯರು ಗುರುಗಳನ್ನು ತಮ್ಮ ಜೀವದ ಜೀವನಾಡಿ ಎಂದು ಭಾವಿಸಿದ್ದಾರೆ. ವ್ಯಕ್ತಿಯು ಜೀವನದ ಕಲಿಕೆಯ ಪ್ರತಿಯೊಂದು ಹಂತದಲ್ಲಿಯೂ ಗುರುವಿನ ಪ್ರಸ್ತುತತೆ ತುಂಬ ಅತ್ಯಗತ್ಯ. ಒಂದಕ್ಷರ ಕಲಿಸಿದಾತಂ ಗುರುವೇ ಎನ್ನುತ್ತದೆ ಸಂಸ್ಕೃತ ಶ್ಲೋಕ. ಇಂತಹ ಗುರು ಪರಂಪರೆಯ ಮಹತ್ವದ ದಿನವಾಗಿರುವ ಗುರು ಪೂರ್ಣಿಮೆಯ ಬಗ್ಗೆ ತಿಳಿಯೋಣ. ಮಹರ್ಷಿ ವೇದವ್ಯಾಸರು ಆಷಾಢ ಶುಕ್ಲ ಪೌರ್ಣಿಮೆಯ ದಿನ ಜನ್ಮ ತಾಳಿದರು ಎಂಬ ಕಾರಣಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಆಷಾಢ ಶುಕ್ಲ ಪಾಡ್ಯಮಿ ಎಂದು ಬ್ರಹ್ಮಸೂತ್ರ ರಚನೆಗೆ ತೊಡಗಿದಂತಹ ವ್ಯಾಸರು ಅದನ್ನು ಇದೇ ದಿನ ಗುರು ಪೂರ್ಣಿಮೆಯ ದಿನ ಪೂರ್ಣಗೊಳಿಸಿದರು ಎಂಬ ನಂಬಿಕೆಯೂ ಸಹ ಇದೆ. ಬೌದ್ಧರಿಗೂ ಸಹ ಗುರು ಪೂರ್ಣಿಮೆ ಮಹತ್ವದ ದಿನವಾಗಿದೆ. ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ನಂತರ ಬುದ್ಧರು ಸಾರನಾಥದಲ್ಲಿ ತನ್ನ 5 ಜನ ಶಿಷ್ಯರಿಗೆ ತಮ್ಮ ಪ್ರಪ್ರಥಮ ಧರ್ಮೋಪದೇಶ ಮಾಡಿದ್ದರು. ಹಾಗಾಗಿಯೇ ಗುರು ಪೂರ್ಣಿಮೆಯನ್ನು ಬೌದ್ಧ ಪೂರ್ಣಿಮೆ ಅಂತಲೂ ಕರೆಯಲಾಗುತ್ತದೆ. ಯೋಗ ಪಂಥದ ಪ್ರಕಾರ ಇದೇ ಆಷಾಢ ಶುಕ್ಲ ಪೌರ್ಣಮಿಯ ಸುದಿನ ಶಿವ ಪರಮಾತ್ಮರು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದು ಆದಿ ಗುರು ಎನಿಸಿಕೊಂಡರು. ಅಷ್ಟೇ ಅಲ್ಲದೆ ಏಕಲವ್ಯ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ತನ್ನ ಬಲಗೈನ ಹೆಬ್ಬೆರಳನ್ನು ಗುರು ಕಾಣಿಕೆಯಾಗಿ ನೀಡಿದ್ದರು ಎಂಬುದನ್ನು ಸ್ಮರಿಸುವ ದಿನ ಇದಾಗಿದೆ. ಜೈನರಿಗೂ ಈ ದಿನ ತುಂಬ ಮಹತ್ವದ್ದಾಗಿದೆ. ಭಗವಾನ್ ಮಹಾವೀರರು ಗೌತಮ ಸ್ವಾಮಿ ಎನ್ನುವವರನ್ನು ತಮ್ಮ ಪ್ರಥಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದು ಇದೇ ದಿನ. ವೀಕ್ಷಕರೇ, ಗುರು ಪೂರ್ಣಿಮೆ ರೈತರಿಗೂ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಮಳೆಗಾಲದ ಪ್ರಾರಂಭವನ್ನು ಸೂಚಿಸುವ ಇದು ದವಸ ಧಾನ್ಯಗಳ ಬಿತ್ತನೆಗೆ ಅತಿ ಮುಖ್ಯವಾದ ಸಮಯ. ಸನಾತನ ಸಂಸ್ಕೃತಿಯಲ್ಲಿ ಪಂಚ ಮೂಲಭೂತಗಳಿಗೂ ಗುರುವಿನ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ವ್ಯಕ್ತಿಯ ಹುಟ್ಟಿನಿಂದ ಮೋಕ್ಷ ಪಡೆಯುವವರೆಗೂ ಇಂತಹ ಗುರುಗಳ ಅಗತ್ಯತೆ ಅದ್ವಿತೀಯ. ಗುರುವಿಲ್ಲದ ಜಗವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಎಂದು ಗುರುಗಳನ್ನು ದೇವಾನುದೇವತೆಗಳಿಗೆ ಹೋಲಿಸಲಾಗಿದೆ. ಇಂತಹ ಮಹತ್ವಪೂರ್ಣ ಸ್ಥಾನವನ್ನು ಗುರುವಿಗೆ ನೀಡಲಾಗಿದೆ. ಆದರೆ ಪ್ರಸ್ತುತ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯ ಬೆನ್ನು ಹತ್ತಿರುವ ನಾವುಗಳು ನಮ್ಮದೇ ನೆಲದ ಸಂಸ್ಕೃತಿಗಳನ್ನು ದಿನೇ ದಿನೇ ಮರೆಮಾಚುತ್ತಿದ್ದೇವೆ. ಗುರು ಶಿಷ್ಯರ ಸಂಬಂಧವನ್ನು ಪಠ್ಯಕ್ಕೆ ಮಾತ್ರ ಸೀಮಿತಗೊಳಿಸಿ ಗುರುವಿನ ಮಹತ್ವವನ್ನು ಅರಿಯುವಲ್ಲಿ ಕೊಂಚ ದೂರ ಸರಿದುಕೊಂಡಿದ್ದೇವೆ ಎಂದೆನಿಸುತ್ತದೆ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅದೊಂದು ಅದ್ಭುತ ಶಕ್ತಿ. ನಮ್ಮ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದಂತಹ ಗುರುಗಳಿಗೆ ಪ್ರತಿನಿತ್ಯ ಸ್ಮರಿಸೋಣ. ಧನ್ಯವಾದಗಳು.